ಕಡಕ್ ರೊಟ್ಟಿ ಮುರ್ಕೊಂಡು ಅದ್ರ ಮೇಲೆ ಮಸ್ತ್ ಖಾರ ಖಾರ ಹುಳಿ ಹುಳಿ ಕಡ್ಲಿಬ್ಯಾಳಿ ಮಜ್ಜಿಗೆ ಆಮ್ರ ಹಾಕ್ಕೊಂಡು ಅದ್ರ ಜೋಡಿ ಹಸಿ ಉಳ್ಳಾಗಡ್ಡಿ ಕಡ್ಕೊಂಡು ತಿಂದ್ರ ಆಹಾ ಮಸ್ತ್ ಊಟ ರೆಡಿ ಆಗಿತ್ತು ನೋಡ್ರಿ. ಊಟ ಮಾಡೋಣ ಬರ್ರಿ. ನಿಮ್ಮ ಕಡೆ ಏನ್ರಿ ಮೊಸರು ಹೊಡ್ದಿತ್ತು ಅದು ಸ್ವಲ್ಪ ಹುಳಿ ಇತ್ತಪ್ಪ ಅಂತಂದ್ರೆ ಅವಾಗ ಆ ಮೊಸರ್ಲೆ ಈ ಥರ ಮಜ್ಜಿಗೆ ಸಾರು ಮಾಡಿ ನೋಡ್ರಿ. ಬರೀ ರೈಸ್ ಜೋಡಿ ಅಷ್ಟೇ ಅಲ್ದ ರೊಟ್ಟಿ ಮತ್ತು ಚಪಾತಿ ಜೋಡಿನ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗತ್ತೆ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂತಹ ಕಡ್ಲಿಬ್ಯಾಳಿ ಮಜ್ಜಿಗೆ ಆಮ್ರ. ಕಾಲು ಕಪ್ಪಷ್ಟು ಕಡಲೆಬೇಳೆನ ಸ್ವಚ್ಛಂಗೆ ತೊಳೆದು ಒಂದು 15-20 ನಿಮಿಷ ನೆನೆ ಹಾಕಿಟ್ಟಿದ್ದಾರೆ. ಈಗ ಇದನ್ನು ಕುಕ್ಕರ್ನಾಗ ಒಂದು 2ರಿಂದ 3 ಸೀಟಿ ಹೊಡೆಸ್ತೀನಿ. ನೋಡ್ರಿ ಕಡಲೆಬೇಳೆ ಹಿಂಗೆ ಮೆತ್ತಗೆ ಬೇಯಬೇಕು ಅಂದ್ರೆ ಸಾರು ಭಾಳ ಚಲೋ ಆಗತ್ತೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟು ಈ ಮಜ್ಜಿಗೆ ಆಮ್ರಕ್ಕೆ ಹಾಕಕ್ಕೆ ಹಸಿ ಖಾರ ಕುಟ್ಕೊಳಕತ್ತೀನಿ ರೀ. ಖಾರ ಕಲ್ಲಾಗ 1 ಚಮಚ ಜೀರಿಗೆ ಹಾಕಿ ಸ್ವಲ್ಪ ಅರಿಬೇಕು. ನೈಸ್ ಪುಡಿ ಮಾಡೋದೇನು ಬೇಡ, ಸ್ವಲ್ಪ ಅರಿದ್ರೆ ಸಾಕು. ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಹಾಕಿ ಚಲೋತಂಗೆ ಇದನ್ನು ಕಲ್ಲಾಗ ಕುಟ್ಟಬೇಕು. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ನಿಮ್ಗೆ ಏನಾರ ಜಾಸ್ತಿ ಅನ್ನಿಸ್ತಪ್ಪ ಅಂತಂದ್ರೆ ಸ್ವಲ್ಪ ಕಡಿಮೆ ಹಾಕೋಬೋದು. ಆಮೇಲೆ ಬೇಕಂದ್ರೆ ನೀವು ಇದನ್ನು ಮಿಕ್ಸರ್ನಾಗೂ ಮಾಡ್ಕೋಬೋದು, ಆದರೆ ನೀರು ಹಾಕಬೇಡ್ರಿ, ಹಂಗೆ ರುಬ್ಬಬೇಕು. ನಿಮ್ಮ ಕಡೆ ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆ ಆಮ್ರಣ ಹೆಂಗೆ ಮಾಡ್ತೀರ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ ಹಿಂಗೆ ಸ್ವಲ್ಪ ಅವಳು ಚೌಳು ಅಂದ್ರೆ ತರಿ ಆದರೆ ಸಾಕು, ತೀರಾ ನೈಸ್ ಪೇಸ್ಟ್ ಮಾಡೋದೇನು ಬೇಡ. ಈಗ ಇದನ್ನು ಚಂದಂಗೆ ತೆಗೆದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಡಕತ್ತೀನಿ ರೀ. ನನ್ನ ಕಡೆ ನಿನ್ನಿದು ಸ್ವಲ್ಪ ಮೊಸರು ಉಳ್ದಿತ್ತು, ಇದನ್ನು ಫ್ರಿಜ್ನಾಗ ಇಟ್ಟಿದ್ದೆ, ಸ್ವಲ್ಪ ಹುಳಿ ಎತ್ತಿದ್ದು. ಇದನ್ನು ಗಡಿಗೆಗೆ ಹಾಕಿ 1ರಿಂದ 1.5 ಲೋಟದಷ್ಟು ನೀರು ಹಾಕಿ ಕಡ್ಗೋಲು ಇದನ್ನು ಚಲೋತಂಗೆ ಕಡಿತೀನಿ. ನಾವು ಭಾಳೊತ್ತು ಎಷ್ಟು ಚಂದಂಗೆ ಎಷ್ಟು ಚಲೋತಂಗೆ ಕಡಿತೀವಿ ನೋಡ್ರಿ, ಮಜ್ಜಿಗೆ ಅಷ್ಟು ಚಲೋ ಆಗ್ತಾವೆ. ಅವಾಗ ಮಜ್ಜಿಗೆ ಸಾರೂ ಭಾಳ ರುಚಿ ಆಗುತ್ತೆ. ಯಾವಾಗರೇ ಸ್ವಲ್ಪ ಮೊಸರು ಉಳಿತಪ್ಪ, ನಿನ್ನೆ ಮೊಸರೇನು ಹುಳಿ ಇತ್ತು ಅಂತಂದ್ರೆ ಅವಾಗ ನೀವು ಈ ಥರ ಮಜ್ಜಿಗೆ ಸಾರು ಮಾಡ್ಕೋಬೋದು, ಭಾಳ ರುಚಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. 4-5 ನಿಮಿಷ ಕಡಿದ್ಮೇಲೆ ಎಷ್ಟು ಮಸ್ತ್ ಮಜ್ಜಿಗೆ ರೆಡಿ ಆಯ್ತು ನೋಡ್ರಿ. ಈಗ ಇದ್ರಾಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಮತ್ತು ಒಂದು ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟಿನಾಗ ನೀರು ಹಾಕಿ ಚಲೋತಂಗೆ ಇದನ್ನು ಗಂಟಾಗ್ಲಾರ್ದಂಗೆ ಕಲಸಿ ಇದನ್ನು ಮಜ್ಜಿಗೆ ಒಳಗೆ ಹಾಕಬೇಕು. ಮಜ್ಜಿಗೆ ಸಾರು ನಿಮ್ಗೆ ಎಷ್ಟು ಗಟ್ಟಿ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ಕಡಲೆ ಹಿಟ್ಟನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಮತ್ತು ಇದನ್ನು ಕಡ್ಗೋಲೆ ಸ್ವಲ್ಪ ಕಡಿದು ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿ ಒಳಗೆ ಇಟ್ಟೇನಿ ರೀ. ಈಗ ಇದನ್ನು ಸ್ವಲ್ಪ ಕೈ ಬಿಡ್ಲಾರ್ದು ಹಿಂಗೆ ತಿರ್ಕೋಂತ ಕುದಿಸ್ಬೇಕು. ಸ್ವಲ್ಪ ಏನರ ಕೈ ಬಿಟ್ರಪ್ಪ ಅಂತಂದ್ರೆ ಮಜ್ಜಿಗೆ ಒಡಿತೈತಿ. 3-4 ನಿಮಿಷ ಆದಮೇಲೆ ಹಿಂಗಿದು ಕುದಿಯಕ್ಕೆ ಶುರು ಆಗುತ್ತೆ ನೋಡ್ರಿ, ಅವಾಗ ಬೇಕಂದ್ರೆ ನಡ್ಬರ್ಕ್ ಸ್ವಲ್ಪ ಕೈ ಬಿಟ್ರೆ ನಡಿತೈತಿ. ಒಂದು ಕುದಿ ಬರುತ್ತನ ಮಾತ್ರ ನಾವು ಕೈ ಬಿಡಕ್ಕೆ ಹೋಗಬಾರ್ದು. ಸಣ್ಣ ಉರಿ ಒಳಗೆ ಇಲ್ಲ ಅಂತಂದ್ರೆ ಮೀಡಿಯಮ್ ಫ್ಲೇಮ್ನಾಗ ಹಿಂಗೆ ನಾವು ಒಂದು 5-6 ನಿಮಿಷ ತನಕ ಚಲೋತಂಗೆ ಕುದಿಸಿದ್ಮೇಲೆ ಈಗಿದು ಸ್ವಲ್ಪ ಗಟ್ಟಿ ಆಯ್ತು ನೋಡ್ರಿ. ಇಷ್ಟಾದ್ರೆ ಸಾಕು, ಭಾಳ ಗಟ್ಟಿ ಆಗೋತನ ಕುದಿಸ್ಬೇಡ್ರಿ, ಯಾಕಂದ್ರೆ ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ. ಈಗ ಇದ್ರಾಗ ಮೊದಲೇ ನಾನು ಕಡಲೆಬೇಳೆ ಕುದಿಸಿಟ್ಟಿದ್ನಲ್ರಿ, ಅದನ್ನು ಹಾಕಿ ಮಿಕ್ಸ್ ಮಾಡಕತ್ತೀನಿ. ಬ್ಯಾಳಾಗ ಸ್ವಲ್ಪ ನೀರು ಅದಾವು, ನೀರು ಸಮೇತ ಹಾಕಕತ್ತೀನಿ. ನೀರೇನರೆ ಜಾಸ್ತಿ ಇದ್ದವಪ್ಪ ಅಂತಂದ್ರೆ ನೀರು ತೆಗೆದ್ಬಿಟ್ಟು ಹಾಕಿ ಚಲೋತಂಗೆ ಇದನ್ನು ಮಿಕ್ಸ್ ಮಾಡಿರಿ. ಸ್ವಲ್ಪ ನೀರಿದ್ರೆ ನಡಿತೈತಿ, ಜಾಸ್ತಿ ನೀರಿದ್ರೆ ತೆಗೆದ್ಬಿಡ್ರಿ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಒಂದು 2-3 ನಿಮಿಷ ತನಕ ಚಲೋತಂಗೆ ಕುದಿಸ್ಬೇಕು. ಲಕ್ಷ ಇರಲಿ, ಅವಾಗವಾಗ ನಡ್ಬರ್ಕ ಕೈ ಆಡಿಸ್ಕೊಂತಿರ್ರಿ, ಇಲ್ಲ ಅಂದ್ರೆ ತಳಕ್ಕದು ಅಂಟ್ತೈತಿ. ಬ್ಯಾಳಿ ಮತ್ತು ಮಜ್ಜಿಗೆ ಎರಡು ಚಲೋತಂಗೆ ಕುದ್ದು ಹೊಂದ್ಕೊಂಡ್ಮೇಲೆ ಅವಾಗ ನಾವು ಗ್ಯಾಸ್ನ ಬಂದ್ ಮಾಡಬೇಕು. ಇದನ್ನು ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು. ಇದು ಪೂರ ತಣ್ಣಗಾದ್ಮೇಲೆ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿದನ್ನು ಸೈಡಿಗೆ ಎತ್ತಿಟ್ಟಾರೆ. ಒಂದು ಸಣ್ಣ ಕಡಾಯಿ ಬಿಸಿ ಮಾಡೋಕ್ಕಿಟ್ಟು ಒಂದು ದೊಡ್ಡ ಚಮಚದಷ್ಟು ಗಾಣದ ಎಣ್ಣೆ ಅಂದ್ರೆ ಕೋಲ್ಡ್ ಪ್ರೆಸ್ ಆಯಿಲ್ ಹಾಕಿ ಬಿಸಿ ಮಾಡೋಕ್ಕಿಟ್ಟೇನಿ ರೀ. ಇದು ಬಿಸಿ ಆದಮೇಲೆ 1 ಚಮಚದಷ್ಟು ಸಾಸಿವೆ ಹಾಕಕತ್ತೀನಿ ರೀ. ಸಾಸಿವೆ ಚಲೋತಂಗೆ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು, ಚಿಟಕಿ ಇಂಗು, ಸಣ್ಣಗೆ ಕಟ್ ಮಾಡಿದ ಭಾಳಷ್ಟು ಉಳ್ಳಾಗಡ್ಡಿ ಹಾಕಿ ಹುರಿಯಾಕತ್ತೀನಿ ರೀ. ಉಳ್ಳಾಗಡ್ಡಿನ ಸ್ವಲ್ಪ ಹೊತ್ತನ ಚಲೋತಂಗೆ ಹುರಿದ್ಮೇಲೆ ಕಲ್ಲಾಗ ಜಜ್ಜಿದ ಹಸಿ ಖಾರ ಇತ್ತಲ್ರಿ, ಅದನ್ನು ಹಾಕಿ ಒಂದು 10-15 ಸೆಕೆಂಡ್ ಹುರಿದ್ಬಿಟ್ಟು ಗ್ಯಾಸ್ನ ಬಂದ್ ಮಾಡಕತ್ತೀನಿ ರೀ. ಸ್ವಲ್ಪ ಹಸಿ ಖಾರ ಉಳಿಸ್ಕೊಂಡಿನಿ, ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಬೇಕಂದ್ರೆ ಹಾಕ್ಕೋಬೋದು. ಒಗ್ಗರಣೆ ಪೂರ ತಣ್ಣಗಾದ್ಮೇಲೆ ನಾವು ಇದನ್ನು ಮಜ್ಜಿಗೆ ಸಾರಿನಾಗ ಹಾಕಬೇಕು. ಸಣ್ಣಗೆ ಕತ್ತರಿಸಿದ್ದು ಭಾಳಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ರೆಡಿ ಮಾಡಿದ ಒಗ್ಗರಣೆ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿದ್ರೆ ನಮ್ಮ ಕಡಲೆಬೇಳೆ ಮಜ್ಜಿಗೆ ಆಮ್ರ ರೆಡಿ ಆಯ್ತು ನೋಡ್ರಿ. ಚಲೋತಂಗೆ ಇದನ್ನು ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡ್ರಿ. ಇನ್ನೂ ಸ್ವಲ್ಪ ಖಾರ ಉಪ್ಪು ಏನರ ಬೇಕಪ್ಪ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕಿ ಮತ್ತು ಇದನ್ನು ಚಲೋತಂಗೆ ಮಿಕ್ಸ್ ಮಾಡಿರಿ.
ನನ್ಗಿಲ್ಲಿ ಸ್ವಲ್ಪ ಖಾರ ಮತ್ತು ಉಪ್ಪು 2 ಕಡಿಮೆ ಆಗಿತ್ರಿ. ಹಂಗಾಗಿ ಸ್ವಲ್ಪ ಹಸಿ ಖಾರ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಕತ್ತೀನಿ. ಇದನ್ನ ನಾನು ಖಡಕ್ ರೊಟ್ಟಿ ಜೋಡಿ ಸರ್ವ್ ಮಾಡಕತ್ತೀನ್ರಿ. ಖಡಕ್ ರೊಟ್ಟಿ ಮಸ್ತ್ ಖಾರ ಹುಳಿ ಹುಳಿ ಕಡ್ಲಿಬ್ಯಾಳಿ ಮಜ್ಜಿಗೆ ಆಮ್ರ ಮತ್ತು ಅದ್ರ ಜೋಡಿ ಕಡ್ಕೊಂಡು ತಿನ್ನಕ್ಕೆ ಹಸಿ ಉಳ್ಳಾಗಡ್ಡಿ ಇದ್ರ ಆಹಾ ಭಾರಿ ಮಸ್ತ್ ನಮ್ಮ ಊಟ ರೆಡಿ ಆತ್ ನೋಡ್ರಿ. ಊಟ ಮಾಡೋಣ ಬರ್ರಿ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಗೆ ಏನ್ರಿ ಚಲೋ ಅನ್ಸಿತ್ತಪ್ಪ ಅಂತಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತಂತೇಳಿ ಕಮೆಂಟ್ ಮಾಡ್ರಿ. ಹಂಗೆ ಹೋಗೋಕ್ಕಿಂತ ಮೊದಲ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.